ನಾ ಕಲ್ತಿಲ್ಲ. ಇದು ಪೆನ್ ಏನಾದ್ರು ಮಂದಿಗೆ ಬರ್ಲಿಕ್ಕೆ ಇಷ್ಟೇ. ಹಾ ನಮ್ಮ ಹುಡುಗರದು ಬರಿತಾವ, ಮಂದಿ ತೋರ್ಸಕ್. ಹಾ ಮಂದಿಗೆ ತೋರ್ಸ್ಲಕ್ ವಾಚ್ ಕಟ್ಕೊಂಡಿನಿ. ಹೌದು. ಒಬ್ಬ ಕವಿ ಹೇಳ್ತಾನ, ಏನತ್ತ? ಕಾಮಾತುರಾಣಾಂ ನಾ ಭಯ ನಾ ಲಜ್ಜೆ. ಹೌದಾ? ಯಾವನ ತೆಲಿಗೆ ಕಾಮ ಏರಿರ್ತದ ನೋಡ್ರಿ, ಹಾ ಕಾಮ ಅನ್ನುವಂಥದ್ದು ಒಂದು ಪಿತ್ತ. ಹೌದು. ನಿಮ್ಗೆಲ್ಲರಿಗೆ ಅನುಭವ ಅದ. ಯಾವ ಮನುಷ್ಯಾಗ ಕಾಮ ಏರಿರ್ತದ ಅವನಿಗೆ ನಾಚಿಕೆನೂ ಇಲ್ಲ, ಅಬ್ರೂನು ಇಲ್ಲತ್ ನೋಡ್ರಿ. ಹೌದಾ? ನಾ ಹೇಳಿದಲ್ರಿ, ಇದು ಕವಿಗಳು ಹೇಳಿದ ಮಾತ್ರಿ. ನಾಚಿಕನು ಇಲ್ಲ, ಅಬ್ರನು ಇಲ್ಲೇ. ಈ ಎರಡೂ ಸುತ್ತೆ ಹೋಗಿರ್ತಾನ್ರಿ ಅವ. ಹೌದು. ಯಾವಾಗ ವೇಷಿ ಹೆಣ್ಮಗಳು ಹಿಂಗ ಅಂದಳು, ಚೋಡ್ ಸಾಲಕ್ಕೂ ಜಲಾಕ್ ಚೋಡ್ ಹೆಂಗ ಅಂದವ. ಹೌದು. ಇಟ್ಟೇಕಲ್ಲ ಆ ಮಗನಿಗೆ ಸುಟ್ಟು ಬಿಡ್ತೀನಿ ಅಂದ. ಕಂಪನಿ ಗುಡಿಸಲೇ ಸುಟ್ಟು ಬಿಡ್ತೀನಿ ಒಂದು. ಹೋದ. ಏ ಅಣ್ಣ ಹಂಗ ಗಾಳಿ ಮಾಡಬೇಡ ಯಪ್ಪ, ಎಟ್ ಚಂದ ಕೇಳಕತ್ತಾರ, ಸುಮ್ ಕೂಗ್ ಹೊಡೆದ್ರ ಐತೇನು. ಖುಷಿ ಖುಷಿ ಬರ್ಲತ್ತ. ಆಯ್ತು ಬಿಡ್ರಿ, ಈ ಕಡೆ ಲಕ್ಷ ಕೊಡ್ರಿ ಯಪ್ಪ. ಬಡಿಗೆ ಹೇಳ್ಬೇಡ್ರಿ, ಬಡಿಗೆ ಹತ್ರ ಕೆಲಸ ಕೆಡ್ತದ. ಕೇಳ್ರಿ ಕಡೆ, ಆ ಕಡೆ ನೋಡೇ ಬೇಡ್ರಿ ನಿಮ್ ಯಾರು, ಈ ಕಡೆ ನೋಡ್ರಿ ನನ್ನ ಕಡೆ. ಶಾಂತ ಕೂತಾಡ್ರಿ ಗಡಿ. ಯಾವಾಗ ವೇಷಿ ಹೆಣ್ಮಗಳ ಮಾತು ಕೇಳ್ದ ಪಾಪಿ ಗೌಡ, ಹೌದು, ಬಂದು ಕಬೀರ್ ಹೇಳ್ತಾನೆ, ಏ ಕಬೀರ್, ಬೇಟಾ ತೇರಾ ಭಜನ್ ಬಂದ್ ಕರೋ ಅಂತ. ಹೌದಾ? तेरा भजन हमारे को तकलीफ दे रहा है बेटा, तेरा भजन बंद करो अंದ. ಮಗನ ನೀ ಮಾಡೋ ಭಜನೆ ನಮಗ್ ತೊಂದರೆ ಕೊಡ್ಲಕತ್ತದ, ಬಂದ್ ಮಾಡು ಅಂದಾಗ, ಅಚ್ಚಾ ಬಾಬಾ ಬಂದ್ ಕರೆಂಗೆ, ಜಾವ್ ಪಾಟೀಲ್ ತೊಮ್ಮೈ ಬಂದ್ ಕರ್ತಾ ಅಂತ ಹೇಳಿ ಬಿಟ್ರಿ. ಹೌದು. ಬಿಟ್ಟ ಯಥಾ ಪ್ರಕಾರ ಮರದಿವ್ಸ ಮತ್ತು 9 ಗಂಟೆಕ ಗೌಡ ಬಂದ. ಈ ಕಡೆ ಕಬೀರ್ನ ಭಜನೆ ಮತ್ತೆ ಚಾಲು ಇತ್ತು, ಪ್ರಾರಂಭ ಆಯ್ತು. ಹೌದು. ಹೇಳಲಿಲ್ಲ ಕೇಳಲಿಲ್ಲ ಕಾಮಾತೂರ್ನಾಗಿರುವಂತ ಪಾಪಿ ಏನ್ ಮಾಡ್ದ, ಆಗಿನ ಕಾಲಕ್ಕೆ ಘಾಸ್ಲೇಟ್ ಇರ್ತಿತ್ತು, ಡೀಸೆಲ್ ಪೆಟ್ರೋಲ್ ಇರ್ಲಿಲ್ರಿ ಆಗ. ಹೌದೌದು. ಆಗಿನ ಕಾಲಕ್ಕೆ ಘಾಸ್ಲೇಟ್ ಇರ್ತಿತ್ತು. 10 ಲೀಟರ್ ಘಾಸ್ಲೇಟ್ ತಂದ. ಆ ಪಾಪ ಬಡುವಾಗಿರುವಂತ ಕಬೀರ್ನ ಗುಡಿಸಲಕ್ಕೆ ಸುತ್ತೆಲ್ಲ ಆ ಘಾಸ್ಲೇಟ್ ಸುರುವಿ ಕಬೀರ್ನ ಗುಡಿಸಲಕ್ಕೆ ಕಡ್ಡಿ ಕೊರೆದು ಬೆಂಕಿ ಹಚ್ಚಿಬಿಟ್ಟ. ಪಾಪ ಬೆಂಕಿ ಹಚ್ಚವ, ಬೆಂಕಿ ಹಚ್ಚವ. ಹೌದು. ಧಗ 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 ಉರ್ಯಾಕತ್ತು, ಧಗ ಧಗ ಉರ್ಯಾಕತ್ತು. ಆ ಸಾತ್ವಿ ಶಿರೋಮಣಿಯಾಗಿರುವಂತ ಕಬೀರ್ನ ಹೆಂಡತಿ ಹೇಳ್ತಾಳ, ಸ್ವಾಮಿ ये क्या हो रहा है, ये कौन आग लगाया है, बच्चा सब जल जाएगा, हम बाहर चलो जाएंगे, ये क्या हुआ आज, ಇವತ್ತು ಏನಾಯ್ತು, ನಮ್ಮ ಮಕ್ಕಳು ಸುಡ್ತಾವ ಸ್ವಾಮಿ, ಇದು ಏನ್ ಅನಾಹುತ ಅಂದಾಗ, ಹೌದು ಆಯ್ತು ಹೊರಗೆ ಹೋಗಾನ ತಿಳ್ಕೊಂಡು 4 ಮಕ್ಕಳ ಕೈ ಹಿಡ್ಕೊಂಡು ಒಳಗ ಶೀರಿ ನೇಯ್ತಿದ್ರಿ ಅವರು. ಹೌದು. ಅವ್ರು ಬಟ್ಟಿನೇ ಕಾಯ್ಕ್ರಿ ಸರ್. ಅವರು ಕಬೀರು ಬಟ್ಟಿ ನೇಯ್ತಿದ್ರು. ಬಟ್ಟಿ ಅದಾವ, ಹರಿತ ಸುಡ್ತಾವ, ಕಾಳದಾವ, ಜ್ವಾಳ ಅದಾವ, ಸುಡ್ತಾವ ಅನ್ನೋದು ಏನೂ ಇರ್ಲಿಲ್ರಿ ಸಂತರಿಗೆ. ಅದಕ್ಕೆ ಅವರಿಗೆ ಸಂತರಂದ್ರು. ಹೌದು. ಮಕ್ಕಳ ಕೈ ಹಿಡ್ಕೊಂಡು ಹೊರಗೆ ಬಂದ್ರು. ಹೊರಗೆ ಬಂದು ಹಿಂಗ್ ತಿರುಗಾಡ್ತಿದ್ರು. ಈಕಿ ಬಂದಳ್ರಿಪ್ಪ ಮಹಾರಾಣಿ. ಯಾವಾಕಿ ಬೆಂಕಿ ಹಚ್ಚಲಕ್ಕೆ ಹೇಳ್ದಾಕಿ, ವೇಷಿ ಹೆಣ್ಮಗಳು. ಇಟ್ಟೋತನ ಸುಟ್ಟು ಭಸ್ಮ ಆಗಿರ್ಬೇಕು ತಿಳ್ಕೊಂಡು ಕೈ ಕಟ್ಕೊಂಡು ಮಾಡ್ಯಾದ ಮೇಲೆ ಏರ್ ನಿಂತು ನೋಡ್ತಿದ್ಳು. ಹೌದು. ಕಬೀರ, ಕಬೀರ್ನ ಹೆಂಡತಿ, ಕಬೀರ್ನ ಮಕ್ಕಳು. ಹೌದು. ಏನ್ ಮಾಡ್ತಿರ್ಬೇಕ್ರಿ? ಏನ್ ಮಾಡ್ತಿದ್ರಿಪ್ಪ ಬೆಳಕನಾಗ? ಆ ಸುಟ್ಟಿದ ಗುಡಿಸಲಕ್ಕೆ ಸುತ್ತ ಹಾಕಿ ವಿಠಲ 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 ಅಲ್ಲಗತ್ತಿವತ್ರಿ. ಭಜನಿ ಮಾಡ್ಲಕತ್ತಿದ್ರು. ನೀವು ಭಜನೆ ಮಾಡ್ತೀರಿ? ನಿಮ್ ಕಡೆ ರಾಯಬಾಗದಾಗ ಮನಿಗೇನಿ ಸುಡ್ತಂದ್ರೆ ಏನ್ ಮಾಡ್ತೀರಿ ನೀವು? ಸುಮ್ಮನೆ ಬಗ್ಗೆ ಕೇಳ್ತೀನ. ಏನ್ ಮಾಡ್ತೀರಿ ಹಲಪಣ? ಮೊನ್ನೆ ನಂದು ಒಂದ್ 3 ಎಕರೆ ಕಬ್ಬು ಸುಡ್ತ್ರಿ. ಆ ಕಬ್ಬು ಸುಟ್ಟಿದ್ ಪೆಟ್ ನೋಡ್ರಿ, ನಂದು ಗಂಟ್ಲು ಸುಟ್ಟ. ಅಲ್ಲಿ ಹಿಡಿದು ಇಲ್ಲಿ ತನಕ ಕಡೆ ಇಂಥ ಮಂದಿ ನಾವು. ನಮ್ಗೆ ಹೆಂಗ್ ದೇವ್ರ ವಶ ಆತ, ನಮ್ಮತ್ತೆ ಅದೇ ಪೆಟ್ಟ. ಯಾಕ ನಾವು ಇಂಥ ಜನ. ಆದ್ರೆ ಕಬೀರದಾಸ ಸುತ್ತ ಹಾಕಿ ಭಜನ ಮಾಡ್ಲಕತ್ತಿದ್ದ. ಈಕಿ ವೇಷಿ ಹೆಣ್ಮಗಳು ಹಣಿ 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 ಬಡ್ಕೊಂಡ್ಳು. ಇವಕರ್ ಬಾಯಾಗ ಮಣ್ಣು, ಇವು ತೆಲಿ ಕೆಟ್ಟೆ ಸಾಧುವಾಗಿರ್ತಾವ. ಹೌದು. ಏ ಹುಚ್ಚಿ, ಮನಿ ಸುಟ್ಟದು, ಒಳಗ್ ಕಾಳವ ಅರ್ಬಿಯ ಹೊರಗೆ ತೆಗಿ, ಒಂದ್ ಸ್ವಲ್ಪ ಮಂದಿ ಕರಿ, ಸುಡ್ಲಕತ್ತದೋ, ಸುಡ್ತಂದ್ರಿ ಎಲ್ಲಿ ಇರ್ತಿ? ಹೌದು ಅಂತೇಳಿ ವೇಷಿ ಅಂದಾಗ ಒಬ್ಬ ಶ್ರೇಷ್ಠ ಸಂತ ಆಗಿರುವಂತ ಕಬೀರದಾಸ ಬಂಧುಗಳು ಏನ್ ಹೇಳ್ಬೇಕ್ರಿ? ಏನ್ ಹೇಳಿದ್ರಿಪ್ಪ? ಎಂತ ಸುಂದರ ಮಾತು ಹೇಳ್ಯಾನ್ರಿ. ಯವ್ವ ತಾಯಿ, ಹೌದು, ಪ್ರತಿನಿತ್ಯ ನಾ ಭಜನಿ ಹ್ಯಾಂಗ್ ಮಾಡ್ತಿದ್ ಗೊತ್ತದೇನು? ಹೌದು. ಸ್ವಲ್ಪ ಎಣ್ಣೆ ಹಾಕಿ, ಒಂದ್ ಸಣ್ಣ ದೀಪ ಹಚ್ಚಿ,
ಅದ್ರ ಸುತ್ತ ಕೂತು ನನ್ನ ಹೆಂಡ್ರ ಮಕ್ಕಳಿಗೆ ತಗೊಂಡು ಭಜನೆ ಮಾಡ್ತಿದ್ದ ತಾಯಿ ಇವತ್ತು ಪರಮಾತ್ಮ ಪಾಂಡುರಂಗ ನನಗ ಅಪಾರ ಬೆಳಕು ಕೊಟ್ಟಾನ. ಸುತ್ತ ಹಾಕಿ ಭಜನೆ ಮಾಡ್ತೇನೆ ತಾಯಿ, ನೀನು ಬಾ ಭಜನೆ ಮಾಡಕತ್ತಿ ಅಂದ. ಹೌದು. ಇಂಥದ್ ಬೇಕಲ್ರಿ. ಹಾ ಹಾ. ಅವಾಗ ದೇವರ ಯಾರ ಪಾಲ? ದೇವರ ಯಾರ ಪಾಲ? ಧಗ 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 ಉರ್ಯಾಕತ್ತಿತ್ತು. ಎಲ್ಲಿದೋ ಗಾಳಿ ಬಿಡುತ್ತು, ಸುಂಟ್ರ ಗಾಳಿ ಹತ್ತತ್ತೀವಲ್ಲ, ಸುಂಟ್ರ ಗಾಳಿ ಬಿಡುತ್ತು. ಸುತ್ತ ಹಾಕಿ ಇವನಂಗೇನು ಹಾಕಿದೇನು ಝೋಪಡಿ ಇತ್ತತ್ತೀರಿ. ಆಕಿ ಮನ್ಯಾಗೇನು 2 ಸೊಲಿಗೆ ಕಾಳಿದ್ದು ಅತ್ತೀರಿ. ಈ ರಾಯಬಾಗ್ ಅಂತ ಊರೇ ಬೋಳ್ಸಿದ್ಳಕ್ಕಿ. ಹೌದಾ? ಮಾಡ್ಯಾ ಕಟ್ಕೊಂಡಿಳುದು. ಈಗಿನ ಹಂಗ ಸ್ಲಾಪ್ ಇರ್ಲಿಲ್ಲ. ಆಗಿನ ಕಾಲಕ್ಕೆ ಏನಿದ್ದು ರೀ? ಸಾಗುನಿ ಕಟ್ಟಿಗೆ ಮನಿ. ಹೌದೌದು, ಜಂತಿ ಮನಿ. ಈಕಿ ಮನಿಗೆ ಹತ್ಕೋತ್ರಿಪ್ಪ ಅದು. ಹೌದು. ಏ ಸಾಧು, ಈಕಿ ಬಬ್ಬಿ ಶುರು ಆಯ್ತು ನೋಡ್ರಿ ಅಲ್ಲಿಂದ. ಏ ಸಾಧು, ಏ ಪಾಗಲ್, ತೇರಾ ಜಲೆ ತೋ ಜಲ್ನೆ ದೇ ರೇ, ಮೇರಾ ಭಿ ಜಲ್ ರಹಾ ರೇ, ಪಾಗಲ್ ಬುಲಾ ರೇ ಲೋಗೋ ಬಲ. ಹೌದು. ಏ ಹುಚ್ಚ, ನಿಂದು ಸುಡುದಲ್ದೆ ನಂದು ಸುಡ್ಲಕತ್ತೋ, ಅದನ್ನ ಆರಿಸೋ ಕಬೀರ ಅಂದಾಗ. ಹೌದು. ಪಾಪಿ ಆಗಿರ್ತಕ್ಕಂತ ಹೆಣ್ಣು ಮಗಳಿಗೆ ಕಬೀರದಾಸ್ ಒಂದು ಮಾತು ಹೇಳ್ತಾನ. ತಾಯಿ, ನಾ ಹಚ್ಚಿನೇನು? ನಾ ಹಚ್ಚಿನೇನು? ಹೌದು. ನಿನಗಿಟ್ಕೊಂಡವ ಬಂದು, ನಿನಗಿಟ್ಕೊಂಡ ಗೌಡ ಬಂದು ನನ್ನ ಮನಿ ಸುಟ್ಟಾನ. ಹೌದು. ನನಗಿಟ್ಕೊಂಡವ ಬಂದು ನಿನ್ನ ಮನಿ ಸುಟ್ಟಾನ. ನನಗಿಟ್ಕೊಂಡ ಪಾಂಡುರಂಗ ಹೌದು ನಿನ್ನ ಮನಿ ಸುಟ್ಟಾನ. ನಾ ಏನ್ ಮಾಡ್ಲಿ ಅಂದಳಕ್ಕಿ. ಹೌದು. ನಿಂದು ತ್ವಾಡೆ ಇತ್ತು ಸುಡ್ಲಕತ್ತೋ, ನಾ ಏನ್ ಮಾಡ್ಲಿ? ಬಾ ನನ್ನ ಸಂಗನಾಗ ಭಜನಿ ಮಾಡನಂದ. ಹೌದು. ಕರ್ಕೊಂಡು ಭಜನಿ ಮಾಡದ. ಬೆಂಕಿ ಹಚ್ಚದವರು ದಿಕ್ಕ ಪಾಲಾಗಿ ಸತ್ತರಿ ಸರ. ಹೌದು. ಬೆಂಕಿ ಹಚ್ಕೊಂಡವರು ಶಾಶ್ವತಾಗಿ ಉಳಿದ್ರು. ಆ ವೇಷಿ ಹೆಣ್ಮಗಳ ಮುಂದೆ ಏನಾದಳತ್ತೆ ಕೇಳಿದ್ರ, ಕಬೀರದಾಸನ ಜೊತೆ ಕೂಡಿ ಆಕಿನೂ ಒಬ್ಬಕ್ಕೆ ಶ್ರೇಷ್ಠ ಸಂತ ಆಗಿ ಹೋದಳತ್ತೇಳಿ ಪಂಡ್ರಾಪುರ ಚರಿತ್ರೆ ಒಳಗೆ ಬರ್ತದ ಬಂಧುಗಳೇ. ಬೆಂಕಿ ಹಚ್ಕೊಂಡವರು ಶ್ರೇಷ್ಠ. ಹೌದಾ? ಬೆಂಕಿ ಹಚ್ಕೊಂಡವರು ಶ್ರೇಷ್ಠ ಹಿಂಗಂತ ಹೌದು ನನ್ನ ವಾದದ. ಹೌದು. ನಿಮ್ಮೆಲ್ಲರ ಮನಸ್ಸ ನಾವು ನೀವು ಕೂಡಿ ವಿಚಾರ ಮಾಡಿದೇವು. ನಾನೇ ಹೇಳಿಲ್ಲ, ನಾ ಹೇಳಿನಂದ್ರೆ ನೀವು ಕೇಳಿರಿ. ಅದಕ್ಕೆ ಇದರೊಳಗೆ ಎಷ್ಟು ಸತ್ಯ ಐತಿ, ಎಷ್ಟು ತಪ್ಪೈತಿ ಅನ್ನುವಂಥ ತಾವೆಲ್ಲ ಅದನ್ನು ತಿದ್ಕೊಳ್ರಿ. ಪ್ರಕಾಶ್ ಎಷ್ಟು ಸತ್ಯ ಹೇಳಿದ, ಪ್ರಕಾಶ್ ಇದರೊಳಗೆ ಎಷ್ಟು ತಪ್ಪು ಹೇಳಿದ ಅನ್ನುವಂಥ ತಾವೇ ಅದನ್ನು ನಿರ್ಣಯ ಕೊಡ್ರಿ ನೀವು ಮತ್ತು ನಮ್ಮ ಅಳಗವಾಡಿ ಸರ್ ಅವರು. ಅದಕ್ಕೆ ಈಗ ಮಾತು ಭಾಳ ಆಗ್ತಾವ ಬಂಧುಗಳೇ. ಬೆಂಕಿ ಹಚ್ಕೊಂಡವ್ರ ಜಗತ್ತಿನೊಳಗೆ ಭಾಳ ಶ್ರೇಷ್ಠ ಅದಾರ. ಇನ್ನೂ ಭಾಳ ಚರಿತ್ರೆಗಳದಾವ. ಹೌದು. ಇನ್ನೂ ಭಾಳ ಕತಿ ಅದಾವ. ಮುಂದಿನ ಸಂಧಿಗೆ ಮತ್ತು ಬಾಕಿ ಇಟ್ಕೊಂಡು ಹೌದು ಮಾತಾಡೋಣಂತ ನಂದೊಂದು ವಿನಂತಿ ಅದ. ಏನ್ರಿಪ್ಪ? ನಮ್ಮ ಜೊತೆ ಇವತ್ತ ಒಂದು ಬಾಯಿ ಸಂಘ, ಹೌದೌದು, ಹೆಣ್ಮಗಳ ಸಂಘದ. ಹೆಣ್ಮಗಳ ಸಂಘ. ಯಾಕಂದ್ರೆ ಈಗಿನ ಕಲಾವಂತರು ಹೆಂಗಾರ ಅಂದ್ರೆ ನಾನು ನೋಡ್ತೀನಿ, ಅವರೆಲ್ಲ ಯೂಟ್ಯೂಬ್ನಾಗ. ಅವ್ರ ಹೆಸರು ಹೇಳಂಗಿಲ್ಲ. ಹೆಸರು ಹೇಳಿದ್ರೆ ಮತ್ ನಮ್ಮ ಮನಿಗೆ ಬರ್ತಾರ. ಹೌದು. ಆ ಹುಡುಗಿ, ಈ ಹುಡುಗಿ, ಆಕಿ ಈಕಿ, ಸ್ವಶಿ, ಮೇಡಮ್ ಎಲ್ಲ ಮಾತಾಡ್ತಾರ. ಯಾಕಂದ್ರ ಶಿವಸ್ಥಾನದೊಳಗೆ ನಿಂತು ನಮಗೂ 3-4 ಮಂದಿ ಅಕ್ಕಂಗ್ಯಾರ ತಿಳ್ಕೋಬೇಕು. ನಮ್ಮ ಜೊತೆ ಅಕ್ಕಿ ಒಬ್ಬಾಕಿ ಪಾಪ ಬಾಲಕಿ ಹೆಣ್ಮಗಳಂದ್ರ ಶಿವಸ್ಥಾನ ಸೇವಾ ಮಾಡ್ತಾಳಂದ್ರ ಇದೇ ಒಂದು ಪುಣ್ಯ ಅಂತ ತಿಳ್ಕೋಬೇಕು. ಹೌದು. ನಿಮಗೊಂದು ಮಾತು ಹೇಳ್ತೀನಿ, ನನಗ ಮಾತಾಡ್ಲಕ್ ಬಿಡಿಸ್ರಿ. ಖರೆ ಹೌದಾ? ನನಗ ಮಾತಾಡ್ಲಕ್ ಬಿಡಿಸ್ರಿ. ಯಾಕ ನಾ ಒಬ್ಬ ಗಂಡಸ ಮಗ ಇದ್ದೀನಿ. 25 ವರ್ಷ ಆಯ್ತು ನನಗೆ. ಇವತ್ತು 36 ವರ್ಷ. 25 ವರ್ಷಿಗೆ ನಾ ಕಲ್ತಿಲ್ಲ ಅಂದ್ರು ದೊಡ್ಡವ್ರ ಜೊತೆ ಒಡನಾಟದ. ಪ್ರತಿನಿತ್ಯ ಕತಿ ಕೇಳ್ತೀನಿ, ಪ್ರತಿನಿತ್ಯ ಮಠದೊಳಗೆ ಸಾಧುಗಳು ಸೇವಾ ಮಾಡ್ತೀನಿ. ನಾ ಮಾತಾಡೋದು ಬಹಳ ದೊಡ್ಡದಲ್ಲ. 25 ವರ್ಷ ಆಯ್ತು. ಹಾಡ್ಲಕ್ಕ 14 ವರ್ಷ ಆಯ್ತು ಖರೆ. ಆದ್ರೂ ಅವರಿಗೂ ಕೂಡ ಒಂದಿಷ್ಟು ಮಾತಾಡ್ಲಕ್ಕ ಅವಕಾಶ ಮಾಡಿ ಕೊಡ್ರಿ ಅನ್ನುವಂಥ ಮಾತು ಹೇಳಿ, ತಾಯಿಂದರ ನಿಮ್ಮ ಮ್ಯಾಲ ಬಹಳ ಒಳ್ಳೆ ಪದ ಹಾಡಿ ನಾ ಖ್ಯಾಲಿ ಮುಗಿಸ್ತೀನಿ. ಈಗ ಕಾಣಿಕೆ ಶಿವಕಾರಿಸಿ ತಾಯಿಂದರ ಮೇಲೆ ಪದ್ಯ ಹಾಡ್ತೀನಿ.